ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ನೇಹಿತರೆ ಬೆಂಗಳೂರಿಗೆ ವಾಪಸ್ ಬಂದಮೇಲೆ ವ್ಲಾಗ್ ನಾನು 2-3 ಡೇಸ್ ಮಾಡಲಿಲ್ಲ. ಇದು ಶನಿವಾರದ ವ್ಲಾಗ್. ಶನಿವಾರ ನಮ್ಮ ರಾಜೇಶ್ ಅವರು ಮತ್ತು ಸಾನ್ವಿ ಆ್ಯಂಡ್ ಫ್ಯೂ ಆಫ್ ಆರ್ ನೇಬರ್ಸ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶ ಶಾಪಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಈ ಕ್ಲಿಪ್ಪಿಂಗ್ಸ್ ಒಂದಿಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಶಾಪಿಂಗ್ ಮಾಡ್ತಾ ಇರೋದು ಅಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣೇಶ ಕೂರಿಸೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಎಲ್ಲ ಶಾಪಿಂಗ್ ಏನೇನು ಬೇಕೋ ನಾಳೆಗೆ ಸಂಜೆ 7-8 ಗಂಟೆಲೇನೋ ಹೋಗ್ಬಿಟ್ಟು ಮೊದಲು ಗಣೇಶದಿಂದ ಶುರು ಮಾಡಿ ಪೂಜೆ ಸಾಮಾನು ಹಾಗೆ ಏನೇನು ಬೇಕೋ ಹೂವು ಹಣ್ಣು ಎಲ್ಲಾನು ಶಾಪಿಂಗಲ್ಲಿ ಬ್ಯುಸಿ ಇದ್ದಾರೆ. ವೆಲ್ಕಮ್ ಟು ನೆಕ್ಸ್ಟ್ ಡೇ. ಮಾರನೇ ದಿನ ನಾನು ವ್ಲಾಗ್ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 8 ಗಂಟೆ ಆಗಿದೆ. ಇವತ್ತು ನಾನು ಈ ಗರಿಕೆ ಹಾರ ಮಾಡಿದ್ದೆ ನೆನ್ನೆ ರಾತ್ರಿ ಕೂತ್ಕೊಂಡು, ಅದನ್ನು ಸ್ವಲ್ಪ ಟ್ರಿಮ್ ಮಾಡಿ ರಾಜೇಶ್ ಈಗ ರೆಡಿ ಆಗ್ತಾ ಇದ್ದಾರೆ ಹೊರಡೋದಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅವರು ಕೊಡೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಪಾಟಲ್ಲೇನೆ ಹಾಕಿದ್ದೀನಲ್ವ, ತುಂಬ ಚೆನ್ನಾಗಿ ಬಂದಿದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ರಾಜೇಶ್ ಅವರು ಭಾನುವಾರ 8:15 ಟೈಮು ಆಗಲೇ ಎದ್ದು ಸ್ನಾನ ಮಾಡಿ ದೇವ್ರ ಮನೇಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ಇವತ್ತು ನಾವು ಗಣೇಶ ಕೂರಿಸ್ತಾ ಇದ್ದೀವಿ, ಅದಕ್ಕೆ ರಾಜೇಶ್ ಅವ್ರು ನೆನೆ ಶಾಪಿಂಗ್ ಮಾಡಿದ್ರು, ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಅದು ಮುಚ್ಚಳ ಬೇಡ, ಅದೆಲ್ಲಾದರೂ ಮಿಸ್ ಆಗಿಬಿಡುತ್ತೆ. ಸೊ ಅರಿಶಿನ ಕುಂಕುಮ ಹೂವು ಹಣ್ಣು ಎಲ್ಲನೂ ತಟ್ಟೆಯಲ್ಲಿ ಅರೇಂಜ್ ಮಾಡಿಕೊಂಡು ರೆಡಿ ಟು ಗೋ. ಅಕ್ಷತೆ ಮಾಡ್ಕೊಳ್ಳಿ. ಈ ಡಬ್ಬದಲ್ಲೇನು ಓಕೆ, ಏನು ಕರ್ಪೂರ ಇದು ಮಂಗಳಾರತಿ ಮಾಡೋದು ತಗೊಂಡೇ ಇಲ್ಲ. ಅಲ್ಲಿ ಹೋಗಿ ಇಟ್ಬಿಟ್ಟು ಬರ್ತೀನಿ, ಯಾರಾದ್ರೂ ಅಲ್ಲಿದ್ರೆ ತಂದಿದ್ರೆ ಅದೇ ಮಾಡೋದು. ಓಕೆ, ಅನಿಲ್ ಸರ್ ಮನೆ ಅಂತ ಅಂತಾರಲ್ಲ ಯೂಶಲಿ. ಒಂದು ಗಾಜನ್ ಬಟ್ಲಲ್ಲಿ ತಗೋತೀರಾ ಅಕ್ಷತೆ? ಬೇರೆ ಬಟ್ಲಿಲ್ಲ, ನಾನು ದೇವ್ರ ಮನೇಲಿ ಯೂಸ್ ಮಾಡೋದು, ಅದು ಬೆಳ್ಳಿದದು. ಪ್ರೋಕ್ಷಣೆ ಮಾಡ್ಕೊಳ್ಳಿ. ಅದು ನಾನು ನೆನ್ನೆ ಕಟ್ಟಿದ್ದು, ಅದನ್ನ ಹಂಗೆ ರೌಂಡ್ ಕಟ್ಟಿ. ಆಮೇಲೆ ಗೌರಿಗೇನಾದರೂ ಹೂವು ಪೋಣಿಸ್ಬೇಕು ಅಂದರೆ ತೊಗೊಂಡು ಬನ್ನಿ. ಸಾನು ಇನ್ನೇನು ಬರ್ತಾಳೆ, ರೆಡಿ ಆಗ್ತಾ ಇದ್ದಾಳೆ, ಹೇಳಿ ಕಳಿಸಿ. ಸಾನುದ ಹತ್ರ ಕೊಟ್ಟು ಕಳಿಸ್ತೀನಿ ಹೋಗಿ. ಬರ್ತೀವಿ ಸರ್. ವೆಲ್ಕಮ್ ಟು ಆಲ್ಕಾನ್ ರೂಮೀಸ್ ಗಣೇಶ ಫೆಸ್ಟಿವಲ್. ಸ್ನಾನ ಮಾಡಿದ ತಕ್ಷಣನೇ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಅಲ್ಲಿ ಪೂಜೆ ಶುರು ಆಗಿಬಿಟ್ಟಿದೆ, ಆಗಲೇ ಬಂದಿದ್ರು, ನಾನು ಇನ್ನೂ ಸ್ನಾನ ಮಾಡಿರಲಿಲ್ಲ ಅಂಥೇಳಿ ತಕ್ಷಣ ಸ್ನಾನ ಮಾಡಿ ಸ್ವಲ್ಪ ಬ್ಲೋ ಡ್ರೈ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿಗೆ ಹೋದರೆ ಸುಮಾರು 1 ಗಂಟೆ 2 ಗಂಟೆ ಟೈಮ್ ಆಗಿಬಿಡತ್ತೆ. ಆಮೇಲೆ ಕ್ಲಿಪ್ ಹಾಕ್ಕೊಂಡೇ ಇರಬೇಕು, ಪೂಜೆಗಲ್ವ ಹೋಗ್ತಿರೋದು ಅಂತ. ಮೊದಲೇ ವೆದರ್ ತಣ್ಣಕ್ಕಿದೆ, ನನಗೆ ತಲೆನೋವು ಸ್ವಲ್ಪ ಇತ್ತು ಆಲ್ರೆಡಿ, ಹಾಗಾಗಿ ನಾನು ಬ್ಲೋ ಡ್ರೈ ಮಾಡಿಕೊಂಡೆ. ಇದು ಅಗಾರುದು ಪ್ರೊಫೆಷ್ನಲ್ ಹೇರ್ ಡ್ರೈಯರು, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಚೆನ್ನಾಗಿದೆ. ಅಂದರೆ ಹೈ ವ್ಯಾಟ್ಸ್ದು. व्यापार वाणिज्य अभिवृद्ध्यर्थम उद्योग क्षेत्र गोदावरी सरस्वती नर्मदे सिंधु कावेरी जलेस्मिन् सन्निधिं कुरु आपोपायिकं सर्वं विश्वाभूतान्याप प्राणाप आपोड़ा पश्चन्दागस्याप ज्योतिगस्याप यज्ञस्याप सत्यमाप सर्वा देवतामाप भोर्भुवस्वराप ओम इमं मे गंगे मने सरस्वती उषदीरिव मातरः तस्मारङ्गमाववो यक्षयाय यजिन्वत आपो जनयदाजनः वः सवितात् पुनामचिद्रेण पवित्रेण वसूर्यस्य रश्मिभिः ओम शुक्रमसि ज्योतिषि तेजोसि देवो वः सवितात् मधुवातारितायते मधुक्षरन्त सिन्धवः माध्येन्तन्तोषधिः मधुमक्तमुतोषधि स्थानं समर्पयामि। जन्मने साधुमित्राय वरुणाय वायवे बृहस्पति मधुमाकुम अधाभ्यः श्री वरसिद्धाक स्वामी गौर्ये नमः।
शक्करस्थानं समर्पति प्रसूतास्थानो मुञ्चत्वगुं हसः शिवरसिजाकस्वामिने नमः सन्नगौरी नमः फलोदकेन स्थापयामि बीजपूरकाय नमः अव्यक्ताय नमः वराय नमः वरदाय नमः शाश्वताय नमः कृतिने नमः विद्युत्प्रियाय नमः पंचमस्तकौ बाहु पापरोपादाौ छेदे गोधूमपक्षं रक्षस्व कपादपक्षं रक्षस्व चणकखण्डं रक्षस्व मोदकं रक्षस्व गोधूमपक्षं रक्षस्व पंचामृतं रक्षस्व सरस्वती नमस्तुभ्यं वरदे कामरूपिणे सदा सिद्धिर्भवतु मे सदा गुरुब्रह्मा गुरुर्विष्णु ते शारदा देवी काश्मीरपुरवासिनी ಪೂಜೆ ಎಲ್ಲ ಆಯ್ತು ಸ್ನೇಹಿತರೆ. ಈಗ ಪ್ರಸಾದದ ಟೈಮ್. ತುಂಬಾ ಜನ ತುಂಬಾ ವೆರೈಟಿಯಲ್ಲಿ ದೇವರಿಗೆ ಅಂದ್ಬಿಟ್ಟು ನೈವೇದ್ಯಕ್ಕೆ ಅಂತ ಜಾಸ್ತಿ ಮಾಡ್ಕೊಂಡು ಬಂದಿರ್ತಾರೆ. ಅಂದ್ರೆ ಎಲ್ಲರೂ ಕೂತ್ಕೊಂಡು ತಿನ್ನೋ ಅಷ್ಟು. ಸೊ ಅದನ್ನ ಹಂಚಿ ಈಗ ನಾವು ಕೂಡ ಸೇವಿಸ್ತಾ ಇದ್ದೀವಿ. ಸ್ನೇಹಿತರೆ, ಈಗ ಮನೆಗೆ ಬಂದ್ವಿ. ಆಯಿತು ಪೂಜೆ, ಚೆನ್ನಾಗಾಯಿತು. ಲಾಸ್ಟ್ ಇಯರ್ ರಾಜೇಶ್ ಮಾಡಿದ್ರು, ನಿಮಗೆ ನೋಡಿದರೆ ನೆನಪಿರತ್ತೆ. ಆದರೂ ಹೋದ ವರ್ಷ ನಾವು ಇರಲಿಲ್ಲ, ಅಂದರೆ ಆವಾಗ ಹಬ್ಬದ ದಿನಾನೇ ಕೂರಿಸಿದ್ರು. ಆಮೇಲೆ ಲಾಸ್ಟ್ ಇಯರ್ ಅದು ಫಾರ್ ಸಮ್ ರೀಸನ್ ಮುಂದೆ ಹೋಯಿತು. ಅಂದರೆ ಹಬ್ಬ ಆಗಿದ್ದು ಭಾನುವಾರ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿದ್ರು ಎವ್ರಿ ಇಯರ್ ಹೀಗೆ ಹಬ್ಬದ ದಿನ ಮಾಡೋದು ಬೇಡ, ನೆಕ್ಸ್ಟ್ ಬರುವಂಥ ಸಂಡೇ ಮಾಡೋಣ. ಎಲ್ಲರೂ ಅವೈಲೇಬಲ್ ಇರ್ತಾರೆ. ಅಂದರೆ ಕೆಲವೊಬ್ರು ಊರಿಗೆ ಹೋಗ್ತಾರೆ, ಲೈಕ್ ನಮ್ಮ ಥರ ಊರಿಗೆ ಹೋಗಿರ್ತಾರೆ, ಅವ್ರ ಮನೇಲಿ ಕೂರ್ಸೋರು ಇರ್ತಾರೆ. ಆಗ ಈ ಅಪಾರ್ಟ್ಮೆಂಟ್ ಗಣೇಶನ ಪೂಜೆಗೆ ಅಟೆಂಡ್ ಆಗೋದಕ್ಕೆ ಆಗದೆ ಇರ್ಬೋದು. ಫುಲ್ ಪಾರ್ಟಿಸಿಪೇಷನ್ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಈ ಥರ ಡಿಸೈಡ್ ಮಾಡಿದ್ರು. ಸೊ ಇವತ್ತು ಸಂಡೇ, ಹಬ್ಬ ಆಗಿದ್ದು ಸಂಡೇ, ಇವತ್ತು ಮಾಡ್ತಾಯಿದ್ದಾರೆ. ಚೆನ್ನಾಗಾಯಿತು. ಲಾಸ್ಟ್ ಇಯರ್ ಹೇಳ್ತಿದ್ನಲ್ಲ, ಅದರ್ ಲಾಸ್ಟ್ ಇಯರ್ ಎಲ್ಲನೂ ಇಲ್ಲಿರೋರೇ ಪೂಜೆ ಮಾಡ್ತಾಯಿದ್ರು. ಅದೇನು ಈ ಅನ್ನಿಸ್ತೋ ಗೊತ್ತಿಲ್ಲ, ಈ ವರ್ಷ ಬ್ರಾಹ್ಮಣರಿಗೆ ಕರೆಸಿ ಪೂಜೆ ಮಾಡಿಸಿದ್ರು. ಅದೊಂಥರ ಚೆನ್ನಾಗಿರುತ್ತೆ. ಅವರು ಒಂದು ಪ್ರೊಸೀಜರ್ ಫಾಲೋ ಮಾಡ್ತಾರಲ್ವ, ಅದೊಂಥರ ಅವ್ರ ಮಂತ್ರಗಳು ಕೇಳಿದಾಗ ಖುಷಿ ಆಗುತ್ತೆ. ಚೆನ್ನಾಗಿ ಆಯಿತು. 11 ಗಂಟೆ, ಈಗ 9 ಗಂಟೆಗೆ ಶುರು ಮಾಡಿದ್ದು. ಈಗ ನಾನು ತಿಂಡಿ ಮಾಡೋಣ ಅಂದ್ಕೊಂಡೆ. ತಿಂಡಿಗೆ ಸದ್ಯಕ್ಕೇನು ಮಾಡೋದಿಲ್ಲ, ಅಲ್ಲೇ ಪ್ರಸಾದ ಇತ್ತಲ್ಲ ಅವರು ಕೊಟ್ಟಿದ್ರು, ಅದನ್ನೇ ತಿಂದಿದ್ದೀವಿ. ಸಾನು ಆಟಾಡೋದಕ್ಕೆ ಹೋಗಿದ್ದಾಳೆ. ಇನ್ನು ಈಗ ನಾನು ಮತ್ತು ರಾಜೇಶ್ ಇಬ್ಬರೇ ಇರೋದು. ಮತ್ತು ಸಂಜೆಗೆ ಡ್ರೆಸ್ ಕೋಡ್ ಡಿಸೈಡ್ ಮಾಡಿದ್ದೀವಿ. ಲೈಕ್ ಕಲರ್ ಆಫ್ ದ ಸಾರಿ ಉಡೋಣ ಅಂತ. ಅದರ ಜೊತೆ ಕಲರ್ ಒಂದು ಥೀಮ್ ಮಾಡೋಣ ಅಂತ ಹೇಳಿಬಿಟ್ಟು ಒಪ್ಕೊಂಡಿದ್ದಾರೆ ಎಲ್ಲರೂ. ಸೊ ಲೆಟ್ಸಿ ಯಾರ್ಯಾರು ಹಾಕ್ತಾರೆ, ಯಾರ್ಯಾರು ಹಾಕೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಮೊದಲೇ ಏನು ಇನ್ಫಾರ್ಮ್ ಮಾಡಿರಲಿಲ್ಲ. ಇವತ್ತು ಎಲ್ಲರೂ ಸಿಕ್ಕಿದಾಗ ಅಲ್ಲಿ ಸಿಕ್ಕಿದ್ರಲ್ಲ ಆವಾಗ ಹೇಳಿದ್ದು. ಆಲ್ಮೋಸ್ಟ್ ನಮ್ಮ ಹೆಂಗಸ್ರ ಹತ್ರ ಎಲ್ಲ ಕಲರು ಇರುತ್ತೆ. ಅಂದರೆ ಹೊಸದಾಗಿ ಮದುವೆ ಆಗಿರೋರು ಅಥವಾ ಹೊಸದಾಗಿನ ಮದುವೆ ಆಗಿಲ್ಲದೆ ಇರೋ ಹುಡುಗಿರ ಹತ್ರ ಸೀರೆಗಳಿರೋದು ಕಷ್ಟ. ಈ ಕಲರ್ ಇಲ್ಲ, ಆ ಕಲರ್ ಇಲ್ಲ ಅಂತ. ಬಟ್ ಇಷ್ಟು ವರ್ಷದಿಂದ ವರ್ಷಕ್ಕೆ 4-5 ಸೀರೆ ತಗೊಳ್ತಾನೇ ಇರ್ತೀವಿ. ಕಲರ್ ಅಂತೂ ಇದ್ದೇ ಇರುತ್ತೆ. ನಮಗೆ ಯಾವ ಥರ ಆಗುತ್ತೆ ಅಂದರೆ, ಯಾರಾದರೂ ಹೇಳಿದಾಗ ಈ ಕಲರ್ ಅಂದಾಗ ನಮಗೆ ಆ ಕಲರ್ ನಮ್ಮ ಹತ್ರ ಇದೆಯಾ ಅಂತ ಒಂದು ಸ್ವಲ್ಪ ಹೊತ್ತು ಅನಿಸುತ್ತೆ. ಆದರೆ ಅದೇ ನಾವು ಸೀರೆ ತಗೊಳ್ಳೋದಕ್ಕೆ ಹೋದಾಗ ನನ್ನ ಹತ್ರ ಈ ಕಲರ್ ಇದೆ, ಆ ಕಲರ್ ಇದೆ ಅಂತ ನೆನಪಾಗುತ್ತಲ್ವ. ಯಾವ್ದು ತಗೊಳ್ಳೋದು ಅಂತಲೇ ಗೊತ್ತಾಗೋದಿಲ್ಲ. ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ವಿಡಿಯೋ ಎಡಿಟ್ ಮಾಡಬೇಕು. ನಾಳೆ ನಾನು ಮತ್ತೆ ರೂಟ್ ಕೆನಾಲ್ಗೆ ಹೋಗಬೇಕು. ಅದಕ್ಕೆ ಇವತ್ತೇ ಎಲ್ಲ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿ ರೆಡಿ ಮಾಡಬೇಕು. ಸೊ ಬನ್ನಿ, ಬೆಳಿಗ್ಗೆಯಿಂದ ಹೀಗಿತ್ತು. ನಮ್ಮ ಮಧ್ಯಾಹ್ನ ಸಂಜೆ ಎಲ್ಲ ಹೇಗೆ ಹೋಗುತ್ತೆ ನೋಡೋಣ. ನಮ್ಮನೇಲಿ ಗಣೇಶ ಕೂರಿಸಿದಾಗ 3 ಪೂಜೆ ಅಂತ ಮಾಡ್ತಾರೆ, ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ ವಿಸರ್ಜನೆ ಟೈಮಲ್ಲಿ. ಅದಕ್ಕೆ ಬೆಳಿಗ್ಗೆ ಒಂದು ಪೂಜೆ ಆಯಿತು. ಮಧ್ಯಾಹ್ನಕ್ಕೆ ಏನಾದರೂ ನೈವೇದ್ಯ ಮಾಡಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ನೈವೇದ್ಯಕ್ಕೆ ಒಬ್ಬಟ್ಟನ್ನು ಇಟ್ಟು ಮಧ್ಯಾಹ್ನದ ಪೂಜೆನ ನಾವು ಮಾಡ್ತಾ ಇದ್ದೀವಿ. ಅಂದರೆ ಸ್ನೇಹಿತರೆ, ಇಲ್ಲಿ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತ ಅಲ್ಲ, ವಾಲಂಟರಿಯಾಗಿ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಡೆಕೋರೇಷನ್ ಕೂಡ ದೊಡ್ಡವರು ಚಿಕ್ಕವರು ಮಕ್ಕಳು ಎಲ್ಲಾನು ಸೇರಿಕೊಂಡು ನೆನ್ನೆ 12:30 ತನಕ ಡೆಕೋರೇಟ್ ಮಾಡಿದಾರಂತೆ.
ಸಂಜೆ 6 ಗಂಟೆ ಆಗಿದೆ ಸ್ನೇಹಿತರೆ. ಈಗ ನಾನು ಅಕ್ಕಿ ತೊಳೆದಿಡ್ತಾ ಇದ್ದೀನಿ. ಇವತ್ತು ರಾತ್ರಿಗೆ ನಾನು ಮೊಸರನ್ನ ಮಾಡೋಣ ಅಂತ ಹೇಳಿಬಿಟ್ಟು, ಗಣೇಶ ವಿಸರ್ಜನೆ ಟೈಮಲ್ಲಿ ಮೊಸರನ್ನ ಮಾಡಿ ಅದನ್ನು ಬುತ್ತಿ ಕಟ್ಟೋದು ಅಂತ ಹೇಳ್ತಾರೆ. ಆಮೇಲೆ ತೊಗೊಂಡು ಹೋಗ್ಬಿಟ್ಟು ಜಾಸ್ತಿ ಅಲ್ಲಿ ವಿಸರ್ಜನೆ ಮಾಡೋಕ್ಕೆ ಬಂದಿರ್ತಾರಲ್ವ ಅವ್ರಿಗೆಲ್ಲರಿಗೂ ಹಂಚ್ತೀವಿ. ಅತ್ತೆ ಮನೆಯಲ್ಲಿ ಈ ಥರ ಫಾಲೋ ಮಾಡ್ತಾರೆ. ಬಟ್ ವಿಸರ್ಜನೆ ಟೈಮಲ್ಲಿ ನಾನು ಅಲ್ಲಿ ಹಂಚೋ ಬದಲು ಇಲ್ಲೇನೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಇವತ್ತು ಒಂದು ಗೆಟ್ ಟುಗೆದರ್ ಥರ ಅಲ್ವಾ ಇದು ಮಾಡ್ತಾ ಇರೋದು. ಸಂಜೆ ಅಲ್ಲೇನೆ ಊಟ ಕೂಡ ಇರುತ್ತೆ. ಆವಾಗ ನಾನು ಪ್ರಸಾದ ಥರ ಹಂಚೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಮೊಸರನ್ನ ಮಾಡ್ತಾ ಇರೋದು. ಮೊಸರನ್ನಕ್ಕೆ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಪ್ಲೇನ್ ಮೊಸರನ್ನಕ್ಕಿಂತ ಒಗ್ಗರಣೆ ಕೊಟ್ಟಾಗ ಚೆನ್ನಾಗಿರುತ್ತಲ್ವ. ಸೊ ಇದಕ್ಕೆ ನಾನು ಇವತ್ತು ಡಿಸಾನು ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಆಲಿವ್ ಆಯಿಲಲ್ಲಿ 2 ಥರ ಬರುತ್ತೆ. ಸಲಾಡ್ ಯೂಸ್ ಮಾಡೋದು ಬೇರೆ, ಅಡುಗೆಗೆ ಯೂಸ್ ಮಾಡೋದು ಬೇರೆ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಮೊಸರು ಪ್ಯಾಕೆಟು 1 ಲೀಟ್ರ್ ತೊಗೊಂಡಿದ್ದೆ. ಅದು ಸಾಕಾಗಲ್ಲ ಅಂಥೇಳಿ ಮತ್ತೆ ಲಾಸ್ಟಲ್ಲಿ ಇನ್ನೂ ಒಂದು ಅರ್ಧ ಲೀಟ್ರ್ ಹಾಕ್ಕೊಂಡೆ. ಇದನ್ನು ಡೈರೆಕ್ಟ್ ಹಾಕೋ ಬದಲು ಒಂದು ಮೊಸರು ಸ್ವಲ್ಪ ಹೊಡ್ಕೊಳ್ಳೋ ಥರ ಇರುತ್ತಲ್ವ, ಅದಕ್ಕೆ ಡೈರೆಕ್ಟ್ ಹಾಕಿ ಕಲಿಸೋ ಬದಲು ಸ್ವಲ್ಪ ಚರ್ನ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಏನು ಒಗ್ಗರಣೆ ಕೊಟ್ಟಿದ್ದೀನೋ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಶುರು ಮಾಡಿದ್ದು 6 ಗಂಟೆಗೆ. 7 ಗಂಟೆ ತನಕನೂ ಅದು ಕೂಗಿ ತಣ್ಣಗಾಯಿತು. ಆಮೇಲೆ ಅನ್ನನ ತೆಗೆದು ಹಾಕ್ತಾ ಇದ್ದೀನಿ, ಸೇರಿಸ್ತಾ ಇದ್ದೀನಿ ಎಲ್ಲನೂ. ಆದರೂ ಕೂಡ ಬಿಸಿನೇ. ಬಟ್ ಅದನ್ನು ತೆಗೆದು ಸಪ್ರೇಟಾಗಿ ಇಡೋದಕ್ಕೆ ಅಂದರೆ ತಣ್ಣಗಾಗೋದಕ್ಕೆ ಬೇರೆ ಪಾತ್ರೆ ಇರಲಿಲ್ಲ ಅಂದ್ಬಿಟ್ಟು ಡೈರೆಕ್ಟ್ ಈಗ ಕಲಿಸ್ಬಿಡ್ತಾ ಇದ್ದೀನಿ. ಸ್ಟೀಲ್ ಪಾತ್ರೆಯಲ್ಲಿ ಒಂದು 2 ಪಾವಷ್ಟು ಆಯಿತು. 2.5 ಪಾವಷ್ಟು ಫುಲ್ ತುಂಬಿತು. ಆದರೆ ನಾನು ಜಾಸ್ತಿ ಮಾಡಿದ್ನಲ್ವ, 4 ಪಾವು ಮಾಡಿದ್ದೆ. ಅದಕ್ಕೆ ಮತ್ತೆ ಬೇರೆದಕ್ಕೆ ಹಾಕ್ಕೊಂಡೆ. ಇದ್ರಲ್ಲಿ ಅರ್ಧ ಬಂತು. ಅದರಲ್ಲಂತೂ ಫುಲ್ ತುಂಬಿಟ್ಟು ಹಾಗೇ ಇರಲಿಲ್ಲ ಇನ್ನೂ ಸ್ವಲ್ಪ ಹಾಕೋದಕ್ಕೆ. ಸೊ ನಾವು ದಿಸ್ ಈಸ್ ರೆಡಿ. ಈಗ ನಾನು ಹೋಗಿ ರೆಡಿ ಆಗ್ತೀನಿ ಸ್ನೇಹಿತರೆ. ಈಗ ಇಷ್ಟು ಸ್ಯಾರಿನ ತೆಗೆದಿಟ್ಕೊಂಡಿದ್ದೀನಿ. ಬ್ಲೂ ಕಲರ್ ಇರೋ ಶೇಡ್ಸ್. ಇನ್ನು ಡ್ಯುಯಲ್ ಶೇಡಲ್ಲಿದೆ, ಗ್ರೀನು ಇದೆ, ಬ್ಲೂನು ಇದೆ. ಅದು ಬೇಡ. ಇನ್ನು ಒಂದು ಸ್ಕೈ ಬ್ಲೂ ಇದೆ, ಅದನ್ನು ಲಾಸ್ಟ್ ಇಯರ್ ಉಟ್ಟಿದ್ದೆ. ಅದು ಬಿಟ್ಟರೆ ನೋಡಿ ಇದು ಐ ರಿಮೆಂಬರ್ ದಿಸ್. ಇದು ಬ್ಲೂನೇ ಕಾಣುತ್ತಲ್ವ? ಮತ್ತೆ ಗ್ರೀನು ಇದೆ. ಇದು ಡ್ಯುಯಲ್ ಕಲರ್. ಇದು ಗ್ರೀನು ಮತ್ತು ಪೀಕಾಕ್. ಪೀಕಾಕ್ ಗ್ರೀನ್, ಪೀಕಾಕ್ ಬ್ಲೂ ಥರ ಕಾಣುತ್ತೆ. ಅದು ಬಿಟ್ಟರೆ ಇದಿದೆ. ಹೆಂಗೆ ಅವತ್ತು ಏನೋ ಫೋಟೋ ತಗೊಳ್ತಾ ಇದ್ದೆ ನಾನು. ಇಲ್ಲಿ ಎಲ್ಲ ಕಾಶ್ಮೀರಲ್ಲಿ ಉಟ್ಕೊಂಡಿದ್ದೆ ನಾನು ಇದನ್ನು. ಅದು ಬಿಟ್ಟರೆ ಇದಿದೆ. ಇದು ನಾನು ಉಟ್ಕೊಂಡು ತುಂಬ ದಿನ ಆಯಿತು. ಅದರ್ವೈಸ್ ಐ ಹ್ಯಾವ್ ದಿಸ್ ರಾಯಲ್ ಬ್ಲೂ ಮೈಸೂರು ಸಿಲ್ಕ್ ಸಾರಿ ಅಮ್ಮಂದು. ವಿಚ್ ಒನ್? ದಿಸ್ ಒನ್. ನನಗೆ ಇದು ಇಲ್ಲ, ಇದು ತುಂಬ ದಿನ ಆಯಿತು. 2 ಹುಡ್ಕೊಂಡು ತೋರಿಸು. ಹುಡ್ಕೊಂಡು ಬೇರೆ ತೋರಿಸ್ತಾರೆ ಬಾ ನಿನಗೆ. ಲೆಟ್ ಮೀ ಡಿಸೈಡ್. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಸಂಜೆ ಪೂಜೆ ಆಯಿತು. ಬ್ರಾಹ್ಮಣರು ಬಂದು ಪೂಜೆ ಮಾಡಿ ಹಾಗೆ ವಿಸರ್ಜನೆ ಕೂಡ ಮಾಡಿದ್ದಾರೆ. ಈಗ ನಾವು ತೊಗೊಂಡೋಗ್ಬಿಟ್ಟು ನೀರಲ್ಲಿ ಮುಳುಗಿಸ್ಬೇಕು ಗಣೇಶನಿಗೆ. ಅದ್ರ ಮುಂಚೆ ಪ್ರಸಾದ ಸೇವನೆ ಇವತ್ತು ಇಲ್ಲೇನೆ ಗೆಟ್ ಟುಗೆದರ್ ಥರ ಆಗುತ್ತೆ. ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಊಟ ಶುರು ಆಗಿದೆ. ಇವತ್ತು ಬ್ಲೂ ಥೀಮ್ ಇದ್ದಿದ್ದು ನಾವು ಯಾರ್ಯಾರು ಮಾತಾಡ್ಕೊಂಡಿದ್ವೋ ಎಲ್ಲರೂ ಕೂಡ ಬ್ಲೂ ಹಾಕಿದ್ರು. ಒಂಥರ ಸೇಮ್ ಶೇಡ್ ಇರಲಿಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಒಂದೇ ಥರ ಇದ್ಬಿಟ್ರೆ ಯೂನಿಫಾರ್ಮ್ ಅನ್ಸುತ್ತಲ್ವಾ. ಬಟ್ ದಿಸ್ ವಾಸ್ ರಿಯಲಿ ಗುಡ್ ಆ್ಯಂಡ್ ನೈಸ್ ಟು ಸಿ. ಅಂದರೆ ನೋಡಿದ ತಕ್ಷಣವೇ ಡಿಫ್ರೆಂಟ್ ಶೇಡ್ಸ್, ಬಟ್
ಅದನ್ನ ರೆಕಗ್ನೈಸ್ ಮಾಡೋದಕ್ಕೆ ಹೋದ್ರೆ ಇಟ್ಸ್ ಅ ಬ್ಲೂ. ಸೊ ಚೆನ್ನಾಗಿತ್ತು ಒಂಥರ. ಸ್ನೇಹಿತರೆ, ಇದು ನನ್ನ ಹೋಲ್ ಔಟ್ಫಿಟ್. ನಾನು ಹೋಗ್ಬೇಕಾದ್ರೆ ತೋರ್ಸೋದಕ್ಕಾಗಲಿಲ್ಲ. ನಾನು ಅಲ್ಲಿಗೆ ಹೋದ್ಮೇಲೆ ತೋರ್ಸೋಣ ಅಂದ್ಕೊಂಡೆ. ಅಲ್ಲಿಗೆ ಹೋದ್ಮೇಲೆ ನಾನೇ ವಿಡಿಯೋ ಮಾಡ್ತಾ ಇದ್ದೆ, ನನ್ನ ವಿಡಿಯೋ ಯಾರು ಮಾಡೇ ಇಲ್ಲ. ಸೊ ಇದು ಸೀರೆ. ಊಟನ ನಾನು ಮನೆಗೆ ಎತ್ಕೊಂಡು ಬಂದೆ. ಯಾಕೆ ಅಂದರೆ ನನಗೆ ಗುರುವಾರ ನಾನು ರೂಟ್ ಕೆನಾಲ್ ಸೆಕೆಂಡ್ ಸಿಟ್ಟಿಂಗ್ ಹೋಗಿದ್ದೆ. ಅದು ಹೋಗಿ ಬಂದಾಗ್ಲಿಂದ ಸ್ನೇಹಿತರೆ ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಂತ ಜುಮ್ ಅನ್ನತ್ತೆ ತಿನ್ನೋದಕ್ಕೆ ಹೋದರೆ. ಶುಕ್ರವಾರ, ಶನಿವಾರ, ಭಾನುವಾರ ಇವತ್ತಿನ ತನಕ ನಾನು ಅನ್ನನೇ ಊಟ ಮಾಡಿಲ್ಲ. ಬರೀ ರವೆ ಗಂಜಿ, ರಾಗಿ ಗಂಜಿ, ಮುದ್ದೆ ಇಷ್ಟರಲ್ಲೇ ಕಾಲ ಕಳೀತಾ ಇದ್ದೀನಿ. ಆ್ಯಂಡ್ ನೆನ್ನೆ ನಾನು ಸ್ವಲ್ಪ ಮಿಲೆಟ್ಸ್ದು ಕಿಚಡಿ ಮಾಡ್ಕೊಂಡಿದ್ದೆ, ಅಂದರೆ ಪೊಂಗಲ್ ಮಾಡ್ಕೊಂಡಿದ್ದೆ. ಅದೇ ಥರ ಕಳೀತಾ ಇದ್ದೀನಿ. ಇವತ್ತು ರೈಸು ತಿಂದು ನೋಡಬೇಕು ಆಗುತ್ತಾ ಇಲ್ವಾ ಅಂತ. ಸೊ ಪ್ರಸಾದಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಇದೆ, ತಿನ್ನೋದಕ್ಕಾಗಲ್ಲ. ವೆಜ್ ಬಿರಿಯಾನಿ ಮಾಡಿಸಿದ್ದಾರೆ ಈ ಸರಿ, ಅದು ತಿನ್ನೋದಕ್ಕಾಗುತ್ತೋ ಇಲ್ವ ನೋಡಬೇಕು. ಆ್ಯಂಡ್ ನಾನು ಮಾಡಿದಂಥ ಮೊಸರನ್ನ, ಅದ್ರ ಜೊತೆ ಪಚ್ಚಡಿ ಇದೆ. ಹಾಂ, ಇದು ಯಾವುದೋ ಸ್ವೀಟು ಹೆಸರು ಹೇಳಿದ್ರಪ್ಪ. ಇದ್ರೊಳಗಡೆ ಕೋವಾ ಇರುತ್ತಂತೆ, ಹೆಸರು ನೆನಪಿಲ್ಲ, ಮರ್ತೋಯ್ತು. ಲೆಟ್ ಮಿ ಸಿ. ಗಣೇಶ, ಈ ಅನ್ನ ಊಟ ಮಾಡೋ ಥರ ಆಶೀರ್ವಾದ ಕೊಡಪ್ಪ. ಆಯಿತು, ವಿಸರ್ಜನೆ ಕೂಡ ಅವರು ಸಂಜೆ ಬಂದಿದ್ರಲ್ಲ ಪೂಜಾರರು, ಅವರು ವಿಸರ್ಜನೆ ಮಾಡಿ ಕೊಟ್ಟರು. ಈಗ 9:30 ಟೈಮು. ಇನ್ನು ಅರ್ಧ ಗಂಟೆ ಆಗುತ್ತೆ ನಾನು ಇದನ್ನು ತಿನ್ನೋದಕ್ಕೆ. ಇದಾದಮೇಲೆ ಹೋಗ್ಬಿಟ್ಟು ಅಲ್ಲಿ ಫೋಟೋ ಸೆಷನ್ ಮಾಡ್ಕೋಬೇಕು. ಆಮೇಲೆ ಗಣೇಶನ ಹೋಗಿ ವಿಸರ್ಜನೆ ಮಾಡಬೇಕು. ಅಲ್ಲಿ ಇವತ್ತು ತುಂಬ ರಶ್ ಇದೆಯಂತೆ. ಅವ್ರು ಹೇಳ್ತಾ ಇದ್ರು, ನಾನು ರೋಡ್ ಕ್ರಾಸ್ ಮಾಡೋದಕ್ಕೆ ಅರ್ಧ ಗಂಟೆ ಕಾದಿದ್ದೀನಿ ಅಂತ. ಎಲ್ಲರೂ ಇವತ್ತು 5ನೇ ದಿನ ಅಲ್ವಾ, ತುಂಬ ಜನ ವಿಸರ್ಜನೆ ಮಾಡೋರು ಇರ್ತಾರೆ. ಇವತ್ತು ಮಲಗೋದಂತೂ ಲೇಟ್ ಗ್ಯಾರಂಟಿ. ಗಣಪತಿ ಪಪ್ಪ, ಗಣಪತಿ ಪಪ್ಪ, बोलो विघ्नेश्वर महाराज के जय। बोलो विघ्नेश्वर महाराज के जय। बोलो विघ्नेश्वर महाराज के जय। ಮಳೆ ಬಂದಿಲ್ಲ, ಕೆಸರಾಗ್ಬಿಡ್ತಿತ್ತು.